ಹಾಯ್ ಹಾಲ್ ನಮಸ್ತೆ, ನಾನು ನಂದಿನಿ. ಈ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ತುಂಬಾ ರುಚಿಯಾಗಿ ಮನೇಲೇ ಐಸ್ ಕ್ರೀಮ್ ಮಾಡ್ಕೋಬೋದು. ಅದಕ್ಕೆ ಮೊದಲೇದಾಗಿ ದಪ್ಪ ತಳ ಇರುವಂಥ ಪಾತ್ರೆಗೆ ಅರ್ಧ ಲೀಟ್ರಷ್ಟು ಹಾಲನ್ನ ಹಾಕ್ಬಿಟ್ಟು ಕೈ ಬಿಡದಿರೋ ರೀತಿಯಾಗಿ 8ರಿಂದ 10 ನಿಮಿಷ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಕಸ್ಟರ್ಡ್ ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ಬದಲಾಗಿ ನೀವು ಕಾರ್ನ್ಫ್ಲೋರ್ ಕೂಡ ಯೂಸ್ ಮಾಡ್ಬೋದು. ಸೊ ಇಲ್ಲಿ ಬಾಯ್ಲ್ ಆಗಿರುವಂಥ ಹಾಲಿಗೆ ಸಕ್ಕರೆ ಹಾಗೆ ಕಸ್ಟರ್ಡ್ ಪೌಡ್ರ್ ಮಿಕ್ಸರ್ನ ಹಾಕ್ಬಿಟ್ಟು ಮತ್ತೆ ಒಂದು 2-3 ನಿಮಿಷ ಬಾಯ್ಲ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಅದನ್ನು ತಣ್ಣಗಾಗೋದಕ್ಕೆ ಬಿಡಿ. ಹಾಗೆ ಇಲ್ಲಿ 2 ಮಾವಿನ ಹಣ್ಣನ್ನ ಪ್ಯೂರಿ ಮಾಡ್ಕೊತಾ ಇದ್ದೀನಿ. ಆನಂತರ ತಣ್ಣಗಾದ ಕಸ್ಟರ್ಡ್ ಪೌಡ್ರದ್ದು ಮತ್ತು ಹಾಲಿನ ಮಿಕ್ಸರ್ ಏನಿದೆ ಸೇರಿಸ್ಕೊಂಡು ಮತ್ತೊಂದು ಸರಿ ಮಿಕ್ಸಿ ಮಾಡಿಕೊಂಡ್ರೆ ಐಸ್ ಕ್ರೀಮ್ ಬ್ಯಾಟರ್ ರೆಡಿ ಆಗುತ್ತೆ. ಹಾಗೆ ಇದನ್ನು ಗ್ಲಾಸ್ ಕಂಟೈನರ್ ಅಥವಾ ಪ್ಲಾಸ್ಟಿಕ್ ಕಂಟೈನರಲ್ಲಿ ನೀವು ರೆಫ್ರಿಜರೇಟ್ ಮಾಡ್ಬೋದು, ಅಥವಾ ಐಸ್ ಕ್ರೀಮ್ ಮೋಲ್ಡ್ ಇತ್ತು ಅಂದರೆ ಅದನ್ನು ಕೂಡ ಇಟ್ಬಿಟ್ಟು ರೆಫ್ರಿಜರೇಟ್ ಮಾಡ್ಕೋಬೋದು. 8 ಅವರ್ಸ್ ಅಥವಾ ಓವರ್ ನೈಟ್ ಇತ್ತು ಅಂದರೆ ನಿಮಗೆ ಹೆಲ್ದಿಯಾಗಿ ಹಾಗೆ ಮನೆಯಲ್ಲೇ ರುಚಿಯಾದಂಥ ಐಸ್ ಕ್ರೀಮ್ ರೆಡಿ ಆಗುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ. ಇದುವರೆಗೂ ಯಾರು ಟ್ರೈ ಮಾಡಿಲ್ಲ ಐಸ್ ಕ್ರೀಮ್ ರೆಸಿಪಿ ಅಂದರೆ ಪ್ಲೀಸ್ ಡೂ ಅ ಟ್ರೈ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್